ನಾವು ಈ ಬಾಟ್ಲಿಗೆ ನೀರು ಹಾಕಬೇಕು ಅಂತಂದರೆ ಮೊದಲು ಈ ಗಟ್ಟಿಯಾದ ಕವಚನ ಅಥವಾ ಕ್ಯಾಪನ್ನು ತೆಗಿಬೇಕು, ಅನಂತರ ನೀರು ಹಾಕಬೇಕು. ಆವಾಗ ಈ ಬಾಟ್ಲ್ ಒಳಗಡೆ ನೀರು ಸೇರುತ್ತೆ. ಹಾಗೆ ನಮ್ಮ ಮಕ್ಕಳು ಅಷ್ಟೇ, ಅವರ ಮೆದುಳುಗೆ ಕ್ಯಾಪ್ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೇನಾದರೂ ಒಂದು ಮಾಹಿತಿ ಕೊಡಬೇಕು, ಬುದ್ಧಿವಾದ ಹೇಳಬೇಕು ಅಂದರೆ ಯಾವ ಸಮಯದಲ್ಲಿ ಅವರ ಮೆದುಳಿನ ಕ್ಯಾಪನ್ನು ತೆಗಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಒಂದೊಂದು ಮಗುವಿಗೆ ಒಂದು ವಿಶಿಷ್ಟವಾದ ಲಕ್ಷಣ ಇರುತ್ತೆ. ಸಾಮಾನ್ಯವಾಗಿ ಅವರು ಆಟ ಆಡೋವಾಗ ಕ್ಯಾಪ್ ಭದ್ರವಾಗಿ ಹಾಕಿರ್ತಾರೆ. ಟಿ ವಿ ನೋಡೋವಾಗಲೂ ಅಷ್ಟೇ, ಅಥವಾ ಮೊಬೈಲ್ ನೋಡೋವಾಗ, ಸ್ನೇಹಿತರ ಜೊತೆಗೆ ಮಾತನಾಡುವಾಗ, ಆ ಸಮಯದಲ್ಲಿ ನೀವು ಏನು ಹೇಳಿದ್ರು ಅವರ ಮೆದುಳಿನ ಬಾಟ್ಲ್ ಒಳಗಡೆ ನಿಮ್ಮ ಹಿತ ವಚನ ಹೋಗೋದಿಲ್ಲ. ಹಾಗಾಗಿ ನೋಡಿಕೊಂಡು, ಬಹುಶಃ ಊಟ ಮಾಡೋ ಸಮಯದಲ್ಲಿರ್ಬೋದು, ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿರ್ಬೋದು, ಅಥವಾ ಬೆಳಗ್ಗೆ ಎದ್ದಾಗಿರ್ಬೋದು, ಅದು ನೋಡಿಕೊಂಡು ಆ ಸಮಯದಲ್ಲಿ ಅವರ ಮೆದುಳಿನ ಕ್ಯಾಪ್ ತೆಗೆದು ನಿಮ್ಮ ಹಿತವಚನ ಬುದ್ಧಿವಾದ ಹೇಳಿ. ಅದರೊಳಗಾಗಿ ನಿಮ್ಮ ಬುದ್ಧಿವಾದನೂ ಭಾಳ ಚೆನ್ನಾಗಿ ಆಕರ್ಷವಾಗಿ ಇರಬೇಕು ಅಂತ ಅಂದರೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಹೇಳೋದ್ರ ಜೊತೆಗೆ ಅದನ್ನು ಕಥಾರೂಪದಲ್ಲಿ ಹೇಳಿದ್ರೆ ಬಹಳ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುತ್ತೆ. ನೋಡಿ, ನಿಮ್ಮ ಮಕ್ಕಳ ವಿಶಿಷ್ಟವಾದ ಸಮಯನ ತಿಳ್ಕೊಂಡು ಅವ್ರ ಕ್ಯಾಪ್ ತೆಗೆದು ಅವರಿಗೆ ಒಳ್ಳೆಯ ಮಾಹಿತಿಯನ್ನು, ಬುದ್ಧಿವಾದವನ್ನು ಕೊಡಿ. ಇದೇ ರೀತಿಯ ವಿಷಯಗಳನ್ನು ನಾನು ಮುಂದೆ ಪ್ರಸ್ತಾಪ ಮಾಡ್ತಾ ಇರ್ತೇನೆ. ದಯವಿಟ್ಟು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಆ ಮಾಹಿತಿ ಸುಲಭವಾಗಿ, ಶೀಘ್ರವಾಗಿ ತಮಗೆ ತಲುಪುತ್ತೆ. ನಮಸ್ತೆ.